ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ದೇಶದ ಹೆಣ್ಣು ಮಕ್ಕಳಿಗೆ ಅರ್ಪಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಗುಪ್ತಚರ, ವೀರ ಸೈನಿಕರು, ವಿಜ್ಞಾನಿಗಳಿಗೆ ಸಲ್ಯೂಟ್ ಎಂದಿದ್ದಾರೆ. हमारे वीर सैनिकों ने ऑपरेशन सिंदूर के लक्ष्यों की प्राप्ति के लिए असीम शौर्य का प्रदर्शन किया. मैं उनकी वीरता को, उनके साहस को, उनके पराक्रम को आज समर्पित करता हूं. हमारे देश की हर माता को, देश की हर बहन को और देश की हर बेटी को ये पराक्रम समर्पित करता हूं. उसका ಪಾಕಿಸ್ತಾನ ಜೊತೆಗಿನ ಕದನ ವಿರಾಮ ಕೇವಲ ಅಲ್ಪ ವಿರಾಮಾವಸ್ಥೆ ಎಂದ ಮೋದಿ ಮುಂದೆ ಯಾವ ರೀತಿ ಕ್ರಮ ತೆಗೆದುಕೊಳ್ತೀವಿ ನೋಡಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಪಾಕಿಸ್ತಾನದ ಪರಮಾಣು ಬ್ಲಾಕ್ ಮೇಲ್ಗೂ ತಿರುಗೇಟು ಕೊಟ್ಟಿರುವ ಮೋದಿ ಇಂಥದಕ್ಕೆಲ್ಲ ನಾವು ಬಗ್ಗಲ್ಲ ಅನ್ನೋ ಸಂದೇಶ ರವಾನಿಸಿದ್ದಾರೆ. कोई भी न्यूक्लियर ब्लैकमेल भारत नहीं सहेगा. न्यूक्लियर ब्लैकमेल की आड़ में पनप रहे आतंकी ठिकानों पर भारत सटीक और निर्णायक प्रहार करेगा. ಹೀಗೆ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಟ್ಟಿರುವ ಪ್ರಧಾನಿ ಮೋದಿ ಟೆರರ್ ಮತ್ತು ಟ್ರೆಡ್, ಟೆರರ್ ಮತ್ತು ಟಾಕ್ ಒಂದೇ ಕಡೆ ನಡೆಯಲ್ಲ ಅಂದಿದ್ದಾರೆ. ಅಷ್ಟೇ ಅಲ್ಲ, ರಕ್ತ ಮತ್ತು ನೀರು ಒಂದೇ ಕಡೆ ಹರಿಯೋದಿಲ್ಲ ಅಂತಾನೂ ಹೇಳಿದ್ದಾರೆ. भारत का मत एकदम स्पष्ट है. टेरर और टॉक एक साथ नहीं हो सकते. टेरर और ट्रेड एक साथ नहीं चल सकते. और पानी और खून भी एक साथ नहीं बह सकता. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಎರಡೂ ದೇಶಗಳ ಡಿಜಿಎಂಒಗಳ ನಡುವೆ ಮಾತುಕತೆ ನಡೆಯಿತು. ಸಂಜೆ 5 ಗಂಟೆಗೆ ಹಾಟ್ಲೈನ್ ಮೂಲಕ ಮಾತುಕತೆ ಆರಂಭಿಸಿದ ಭಾರತ ಪಾಕಿಸ್ತಾನ ಡಿಜಿಎಂಒಗಳು ಮಿಲಿಟರಿ ಕಾರ್ಯಾಚರಣೆ ವಿಚಾರ ಹೊರತುಪಡಿಸಿ ಬೇರೆಲ್ಲ ವಿಚಾರದ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್, ಪಾಕ್ನ ಡಿಜಿಎಂಒ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ನಡುವೆ ಈ ಮಾತುಕತೆ ನಡೆದಿದೆ. ಮಾತುಕತೆ ವೇಳೆ ಪಾಕಿಸ್ತಾನಕ್ಕೆ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡುವುದನ್ನು ನಿಲ್ಲಿಸಲು ಸೂಚಿಸಲಾಗಿದೆ ಎಂಬ ಮಾಹಿತಿ ಇದೆ. ಸಭೆಯಲ್ಲಿ ಕದನ ವಿರಾಮ ಉಲ್ಲಂಘಿಸುವುದಿಲ್ಲ ಎಂದು ಎರಡೂ ದೇಶಗಳು ಒಪ್ಪಿಗೆ ಸೂಚಿಸಿವೆ. ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮತ್ತಷ್ಟು ಸಾಕ್ಷ್ಯಗಳನ್ನು ಮುಂದಿಟ್ಟು ಸುದ್ದಿಗೋಷ್ಠಿ ನಡೆಸಿದವು. ಪಾಕಿಸ್ತಾನದ ಏರ್ಬೇಸ್ಗಳ ಮೇಲೆ ಘಾತಕ ದಾಳಿ ಮಾಡಿರೋ ಬಗ್ಗೆ ವಿಡಿಯೋ ಸಮೇತ ವಿವರಣೆ ನೀಡಿದ್ರು. ಭಾರತ ನಡೆಸಿದ ಕ್ಷಿಪಣಿ ದಾಳಿಗೆ ಪ್ರಸೂರ್ನ ವಾಯು ರಕ್ಷಣಾ ರಾಡಾರ್ ಧ್ವಂಸವಾಗಿದೆ. ಇದು ಪಾಕಿಸ್ತಾನದ ಪಾಲಿಗೆ ವಜ್ರ ಕವಚದಂತಿದ್ದು. ಆದ್ರೀಗ ಭಾರತೀಯ ಸೇನೆ ದಾಳಿಗೆ ಈ ರಾಡಾರ್ ಛಿದ್ರವಾಗಿದೆ. ಇನ್ನು ಚುನಿಯನ್ ಏರ್ ಡಿಫೆನ್ಸ್ ರಾಡಾರ್ ಕೂಡ ಸಂಪೂರ್ಣ ನಿರ್ನಾಮವಾಗಿದೆ. ಇನ್ನು ಆರಿಫ್ ವಾಲಾ ಏರ್ ಡಿಫೆನ್ಸ್ ರಾಡಾರ್ ಹಾಗೂ ಸರ್ಗೋದಾ ವಾಯುನೆಲೆ ಕೂಡ ಭಾರತೀಯ ಸೇನೆಯ ಏರ್ ಸ್ಟ್ರೈಕ್ನಿಂದ ಹಾನಿಗೊಳಗಾಗಿದೆ. ಸರ್ಗೋದಾ ಏರ್ಫೀಲ್ಡ್ ಸಹ ಪಾಕ್ ಪಾಲಿಗೆ ಅತ್ಯಂತ ಪ್ರಮುಖ ಏರ್ಫೀಲ್ಡ್ ಆಗಿತ್ತು. ಭಾರತೀಯ ಸೇನೆ ಪಾಕ್ ಸೇನೆ ಚೀನಾದ ಅಸ್ತ್ರಗಳನ್ನು ಬಳಸಿರುವುದನ್ನು ಬಯಲು ಮಾಡಿದೆ. ಚೀನಾ ಭಾರತದ ಮೇಲೆ ದಾಳಿಗೆ ಯತ್ನಿಸಿದ ವೇಳೆ ಚೀನಾದ PL-15 ಮಿಸೈಲ್ ಅನ್ನು ಬಳಸಿದೆ. ಆದರೆ ಚೀನಾದ PL-15 ತನ್ನ ಟಾರ್ಗೆಟ್ ಅನ್ನು ಹೊಡೆಯುವಲ್ಲಿ ವಿಫಲವಾಗಿದೆ ಅಂತ ಏರ್ ಮಾರ್ಷಲ್ AK ಭಾರತಿ ಮಾಹಿತಿ ನೀಡಿದ್ದಾರೆ. Shown on the screen is the probable enemy PL-15 missile, which is of Chinese origin. This missile has missed its target, and you can see the pieces. ಪಾಕಿಸ್ತಾನದ ದಾಳಿಯನ್ನ ಭಾರತ ಸೇನೆ ವಿಫಲಗೊಳಿಸಿದರ ಬಗ್ಗೆ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಮಾಹಿತಿ ನೀಡಿದ್ರು. ನಮ್ಮ ಏರ್ ಡಿಫೆನ್ಸ್ ಗ್ರೇಡ್ ಪಾಕಿಸ್ತಾನದ ಡ್ರೋನ್ಗಳು ಶಸ್ತ್ರಸಜ್ಜಿತ UAVಗಳನ್ನ ಹೊಡೆದುರುಳಿಸಿದೆ. ಮಿಕ್ಕ ಡ್ರೋನ್ಗಳನ್ನ ಹೆಗಲ ಮೇಲಿಟ್ಟು ಫೈರ್ ಮಾಡುವ ಅಸ್ತ್ರ ಬಳಸಿ ಹೊಡೆದುರುಳಿಸಲಾಗಿದೆ ಎಂದಿದ್ದಾರೆ. हमारी एयरफील्ड्स हर प्रकार से ऑपरेशनल हैं. यही नहीं, पाकिस्तान के ड्रोन्स और वेपनाइज्ड UAVs से की गई हमलावर कोशिशें भी इस ग्रिड के कारण नाकाम हुई और जो
बचे कुचे ड्रोन्स थे, उन्हें हमारे शोल्डर फायर्ड हथियारों से मार गिराया गया। ಭಾರತ ನಡೆಸಿದ ಕ್ಷಿಪಣಿ ದಾಳಿಗೆ ಪಾಕಿಸ್ತಾನ ತತ್ತರಿಸಿ ಹೋಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕ್ ಮಿಲಿಟರಿ ನೆಲೆಗಳು ನಾಶವಾಗಿವೆ. ಪಾಕ್ ವಿಲವಿಲ ಒದ್ದಾಡ್ತಿದ್ರೆ ಪಾಕಿಸ್ತಾನಿಯರ ಪಾಲಿನ ಸಿಂಹ ಅಂತಾನೆ ಹೇಳುವ ಸೇನಾಧಿಕಾರಿ ಅಸೀಂ ಮುನೀರ್ ಇಲಿಯಂತೆ ಬಿಲ ಸೇರಿದ್ದಾನೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಭಾರತ ರಾವಲ್ಪಿಂಡಿಯಲ್ಲಿರುವ ನೂರ್ ಖಾನ್ ವಾಯುನೆಲೆಯನ್ನ ಧ್ವಂಸ ಮಾಡಿದೆ. ಈ ವೇಳೆ ಭಾರತದ ದಾಳಿಗೆ ಬೆದರಿ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಬಂಕರ್ ಸೇರಿದ್ದ ಅನ್ನೋದು ಗೊತ್ತಾಗಿದೆ. ಭಾರೀ ಸ್ಫೋಟಕ್ಕೆ ಜೀವ ಭಯದಿಂದ ಮುನೀರ್ ಬರೋಬ್ಬರಿ 3 ಗಂಟೆ ಬಂಕರ್ನಲ್ಲಿ ಅಡಗಿ ಕುಳಿತಿದ್ದ. ಬಳಿಕ ಮುನೀರ್ನನ್ನ ಸುರಕ್ಷಿತವಾಗಿ ರಾವಲ್ಪಿಂಡಿಯಲ್ಲಿರುವ ಸೇನಾಧಿಕಾರಿ ಅಧಿಕೃತ ನಿವಾಸಕ್ಕೆ ಸ್ಥಳಾಂತರಿಸಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಬಳಿಕ ಜಮ್ಮು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಕಳೆದ 2 ದಿನಗಳಿಂದ ಗಡಿಭಾಗದಲ್ಲಿ ಯಾವುದೇ ಗುಂಡಿನ ದಾಳಿಗಳು ನಡೆದಿಲ್ಲ. ಪಾಕಿಸ್ತಾನದ ಯಾವುದೇ ಡ್ರೋನ್ಗಳು ಹಾರಾಡಿಲ್ಲ. ನಿವಾಸಿಗಳು ಭಯ ಬಿಟ್ಟು ಮನೆಯಿಂದ ಹೊರಬರುತ್ತಿದ್ದಾರೆ. ಪರಿಸ್ಥಿತಿ ಶಾಂತವಾಗಿದೆ ಎಂದು ಭಾರತೀಯ ಸೇನೆ ಮಾಹಿತಿ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರ ಸಹಜ ಸ್ಥಿತಿಯತ್ತ ಮರಳಿದೆ. ಆದರೆ ಶಾಲಾ ಕಾಲೇಜುಗಳು ಬಂದ್ ಆಗಿವೆ. ಇಂದು ಕೂಡ ಜಮ್ಮುವಿನಲ್ಲಿ ಶಾಲಾ ಕಾಲೇಜುಗಳು ತೆರೆಯುವುದಿಲ್ಲ. ಮೆಡಿಕಲ್ ಕಾಲೇಜ್ ಹೊರತುಪಡಿಸಿ ಉಳಿದವು ಸಂಪೂರ್ಣ ಬಂದ್ ಆಗಲಿವೆ. ಕದನ ವಿರಾಮದ ಬಳಿಕ ನಿನ್ನೆಯಿಂದ 32 ಏರ್ಪೋರ್ಟ್ಗಳಲ್ಲಿ ವಿಮಾನ ಹಾರಾಟ ಆರಂಭವಾಗಿತ್ತು. ಆದರೆ ಇಂದು ಇಂಡಿಗೋ ಏರ್ಲೈನ್ಸ್ ವಿಮಾನಯಾನ ರದ್ದು ಮಾಡಲಾಗಿದೆ ಅಂತ ಇಂಡಿಗೋ ಮತ್ತು ಏರ್ ಇಂಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದೆ. ಪಂಜಾಬ್ನ ಅಮೃತಸರ, ಚಂಡೀಗಢ, ಗುಜರಾತ್ನ ರಾಜ್ಕೋಟ್, ಜಮ್ಮು, ಶ್ರೀನಗರ, ಲೇಹ್ಗೆ ಇಂದು ಇಂಡಿಗೋ ವಿಮಾನವಿಲ್ಲ. ಇದರಿಂದ ನಿಮಗೆ ಎದುರಾಗುವ ತೊಂದರೆಗೆ ವಿಷಾದಿಸುತ್ತೇವೆ ಅಂತ ಇಂಡಿಗೋ ತಿಳಿಸಿದೆ. ವಿಮಾನ ನಿಲ್ದಾಣಕ್ಕೆ ಬರುವ ಮೊದಲೇ ಖಚಿತಪಡಿಸಿಕೊಳ್ಳಿ ಅಂತ ಪ್ರಯಾಣಿಕರಿಗೆ ಸಲಹಾ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಇನ್ನು ಏರ್ ಇಂಡಿಯಾ ಕೂಡ ಇಂದು ಯಾವ್ಯಾವ ನಗರಕ್ಕೆ ವಿಮಾನ ಹಾರಾಟ ಇಲ್ಲ ಅಂತ ಮಾಹಿತಿ ನೀಡಿದೆ. ಜಮ್ಮು, ಲೇಹ್, ಪಂಜಾಬ್ನ ಅಮೃತಸರ, ಚಂಡೀಗಢ, ಗುಜರಾತ್ನ ರಾಜ್ಕೋಟ್, ಭುಜ್, ಜಾಮ್ನಗರ ಮತ್ತು ರಾಜಸ್ಥಾನದ ಜೋಧ್ಪುರ್ಗೆ ಏರ್ ಇಂಡಿಯಾ ವಿಮಾನವಿಲ್ಲ ಅಂತ ವಿಮಾನಯಾನ ಸಂಸ್ಥೆ ಮಾಹಿತಿ ನೀಡಿದೆ. ಇನ್ನು ಶ್ರೀನಗರ ಏರ್ಪೋರ್ಟ್ ಇಂದು ಓಪನ್ ಆಗಲಿದೆ. ಭಾರತ ಪಾಕ್ ನಡುವೆ ಪರಿಸ್ಥಿತಿ ಉದ್ವಿಗ್ನ ಹಿನ್ನೆಲೆಯಲ್ಲಿ ಕೆಲ ದಿನಗಳಿಂದ ಶ್ರೀನಗರ ಏರ್ಪೋರ್ಟ್ ಬಂದ್ ಆಗಿತ್ತು. ಭಾರತ ಪಾಕಿಸ್ತಾನ ನಡುವೆ ಕದನ ವಿರಾಮ ಘೋಷಣೆ ಮಾಡಿದ ಬಳಿಕ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹಾಗೂ ಕುಟುಂಬವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಟಾರ್ಗೆಟ್ ಮಾಡಲಾಗಿದೆ. ಮಿಸ್ರಿ ಅವರನ್ನ ದೇಶದ್ರೋಹಿ ಎಂದು ನಿಂದಿಸಲಾಗಿದೆ. ಮಿಸ್ರಿ ಮಗಳ ಬಗ್ಗೆಯೂ ಕೀಳು ಮಟ್ಟದ ಪೋಸ್ಟ್ಗಳನ್ನ ಹಾಕಲಾಗಿದೆ. ಇದೀಗ ಮಿಸ್ರಿಗೆ ರಾಜಕೀಯ ನಾಯಕರು, ಅಧಿಕಾರಿಗಳ ಬೆಂಬಲ ಸೂಚಿಸಿದ್ದಾರೆ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕದನ ವಿರಾಮದ ಕುರಿತು ನಿರ್ಧಾರ ತೆಗೆದುಕೊಳ್ಳುವುದು ಸರ್ಕಾರದ ಅಧಿಕಾರಿಯಲ್ಲ. ಮಿಸ್ರಿ ಕುಟುಂಬದ ವಿರುದ್ಧ ಸಮಾಜ ವಿರೋಧಿಗಳು ನಿಂದಿಸುತ್ತಿದ್ರು. ಬಿಜೆಪಿ ಸರ್ಕಾರದ ಯಾವ ಮಂತ್ರಿಗಳು ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಬೇಸರ ಹೊರಹಾಕಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತ ಮೇಲುಗೈ ಸಾಧಿಸುತ್ತಿದ್ದಂತೆ ಕದನ ವಿರಾಮಕ್ಕೆ ಪಾಕ್ ಅಂಗಲಾಚಿತ್ತು. ಕದನ ವಿರಾಮ ಘೋಷಣೆಯಾದರೂ ತನ್ನ ನರಿಬುದ್ಧಿ ಬಿಡದ ಪಾಕ್ ಇದೀಗ ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ಕದಿಯಲು ಯತ್ನಿಸುತ್ತಿದೆ. ಈ ಬಗ್ಗೆ ಸಾರ್ವಜನಿಕರಿಗೆ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಭಾರತದ ಪ್ರಜೆಗಳಿಗೆ, ಪತ್ರಕರ್ತರಿಗೆ ಕರೆ ಮಾಡಿ ವಾಟ್ಸ್ಆಪ್, ಫೇಸ್ಬುಕ್ ಮತ್ತು ಇಮೇಲ್ ಮೂಲಕ ಮಾಹಿತಿ ಪಡೆಯಲು ಪಾಕ್ ಯತ್ನಿಸುತ್ತಿದೆ. ಲಿಂಕ್ಗಳನ್ನು ಕಳಿಸಿ ಆ ಲಿಂಕ್ ಓಪನ್ ಮಾಡಿದ್ರೆ ಸಾಕು, ಮಾಹಿತಿ, ಪಾಸ್ವರ್ಡ್ಗಳು ಪಾಕ್ ಸೈಬರ್ ವಂಚಕರ ಪಾಲಾಗುತ್ತೆ. ಈ ಬಗ್ಗೆ ಎಚ್ಚರದಿಂದಿರಿ ಎಂದು ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಮನವಿ ಮಾಡಿದ್ದಾರೆ. ಮತ್ತೊಂದೆಡೆ ಐಎನ್ಎಸ್ ವಿಕ್ರಾಂತ್ ಬಗ್ಗೆ ಮಾಹಿತಿ ಪಡೆಯಲು ಯತ್ನಿಸಿದ ಕೇರಳದ ಓರ್ವ ವ್ಯಕ್ತಿಯನ್ನ ಬಂಧಿಸಲಾಗಿದೆ. ಪಾಕಿಸ್ತಾನದ ಶೆಲ್ ದಾಳಿಯಲ್ಲಿ ಹುತಾತ್ಮರಾದ ಸುಬೇದಾರ್ ಮೇಜರ್ ಪವನ್ ಕುಮಾರ್ ಮೃತದೇಹವನ್ನು ತವರಿಗೆ ತರಲಾಯಿತು. ಹುತಾತ್ಮ ಪವನ್ ಕುಮಾರ್ಗೆ ಅಂತಿಮ ನಮನ ಸಲ್ಲಿಸಲಾಗಿದೆ. ಈ ವೇಳೆ ಇಡೀ ಗ್ರಾಮವೇ ಕಣ್ಣೀರಿನಲ್ಲಿ ಮುಳುಗಿತ್ತು. ಇತ್ತ ಗುಂಡಿನ ದಾಳಿಯಲ್ಲಿ ಗಾಯಗೊಂಡು ಹುತಾತ್ಮರಾದ ಬಿಎಸ್ಎಫ್ ಯೋಧ ದೀಪಕ್ ಚಿಂಗಮುಕುಂ ಮನೆಯಲ್ಲಿ ಶೋಕ ಸಾಗರ ಆವರಿಸಿದೆ. ಹುತಾತ್ಮರಾದ ದೀಪಕ್ರನ್ನ ನೆನೆದು ಕುಟುಂಬದವರು, ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಹುತಾತ್ಮ ಬಿಎಸ್ಎಫ್ ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಇಮ್ತಿಯಾಜ್ ಪಾರ್ಥಿವ ಶರೀರವನ್ನ ಸ್ವಗ್ರಾಮಕ್ಕೆ ತರಲಾಯಿತು. ಹುತಾತ್ಮ ಯೋಧನಿಗೆ ಬಿಹಾರ ಸಿಎಂ ನಿತೀಶ್ ಕುಮಾರ್ ಸೇರಿದಂತೆ ಇತರೆ ನಾಯಕರು ಗೌರವ ಸಲ್ಲಿಸಿದರು.
ಇತ್ತ ನನ್ನ ತಂದೆ ತುಂಬಾ ಬಲಿಷ್ಠ ವ್ಯಕ್ತಿ, ತಂದೆ ಸಾವಿಗೆ ಕಾರಣರಾದವರಿಗೆ ಸರ್ಕಾರ ತಕ್ಕ ಶಾಸ್ತಿ ಮಾಡಬೇಕೆಂದು ಮೊಹಮ್ಮದ್ ಇಮ್ತಿಯಾಜ್ ಪುತ್ರ ಇಮ್ರಾನ್ ರಜಾ ಆಕ್ರೋಶ ವ್ಯಕ್ತಪಡಿಸಿದರು. उनको ऐसे सबक सिखाना चाहिए कि किसी के बेटे से बाप न छीना जाए, उसके सर से साया ना जाए बाप का, क्योंकि बाप इस दुनिया में बहुत बड़ा होता है. ಯುದ್ಧದಲ್ಲಿ ಮೇಲುಗೈ ಇದ್ದಾಗ ಕದನ ವಿರಾಮ ಯಾಕೆ ಬೇಕಿತ್ತು? ಕೇಂದ್ರದ ನಿರ್ಧಾರದಿಂದ ಎಲ್ಲೋ ಒಂದು ಕಡೆ ಸೈನಿಕರಿಗೆ ನಿರಾಸೆಯಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಪಾಕಿಸ್ತಾನ ನಂಬಿಕೆ ಇಡುವಂತಹ ದೇಶ ಅಲ್ಲ ಅಂತ ಕಿಡಿಕಾರಿದರು. ಜಮ್ಮು ಮತ್ತು ಕಾಶ್ಮೀರವನ್ನ ಪಾಕಿಸ್ತಾನದ ಭಾಗವೆಂದು ತೋರಿಸುವ ನಕ್ಷೆಯನ್ನ ಕರ್ನಾಟಕ ಕಾಂಗ್ರೆಸ್ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿತ್ತು. ಆದರೆ ಜನಾಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಪೋಸ್ಟ್ ಡಿಲೀಟ್ ಮಾಡಿದೆ. ಇದಕ್ಕೆ ವಿರೋಧ ಪಕ್ಷ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಬೆಂಗಳೂರಿನಲ್ಲಿ ಆಯಿಲ್ ಗೋಡೌನ್ ಹೊತ್ತಿ ಉರುತ್ತೆ. ಬೆಂಕಿಯ ಕೆನ್ನಾಲಿಗೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಯೇ ಶಾಕ್ ಆಗಿದ್ದಾರೆ. ನೆಲಮಂಗಲದ ಅಡಕಮಾರನಹಳ್ಳಿಯಲ್ಲಿ ದುರ್ಘಟನೆ ಸಂಭವಿಸಿದ್ದು ತಡರಾತ್ರಿ ಬೆಂಕಿ ಹೊತ್ತುಕೊಂಡಿದೆ. 8 ಅಗ್ನಿಶಾಮಕ ದಳ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ನಡೆದಿದೆ. ಕಾರ್ಮಿಕರು ಸಿಲುಕಿರುವ ಬಗ್ಗೆ ಯಾವುದೇ ಮಾಹಿತಿ ಖಚಿತವಾಗಿಲ್ಲ. ಮಹಿಳೆಗೆ ಬ್ಲಾಕ್ ಮೇಲ್ ಮಾಡಿ 1.5 ಲಕ್ಷ ವಸೂಲಿ ಮಾಡಿದ ಆರೋಪಿ ಲಾಕ್ ಆಗಿದ್ದಾನೆ. ಹುಣಸೂರಿನ ಮಹಿಳೆಗೆ ತಾಯಿ ಮಕ್ಕಳ ಅಶ್ಲೀಲ ಫೋಟೋ ಜಾಲತಾಣದಲ್ಲಿ ಹಾಕೋ ಬೆದರಿಕೆ ಹಾಕಿದಂತ ವೀರೇಶ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ಬ್ಲಾಕ್ ಮೇಲ್ ಮಾಡಿ ಮಹಿಳೆಯಿಂದ 1.5 ಲಕ್ಷ ಪಡೆದಿದ್ದಂತ ವೀರೇಶ್ ಕುಮಾರ್ ಮತ್ತೆ ಹಣಕ್ಕಾಗಿ ಪೀಡಿಸಿದ್ದಾನೆ. ಇದರಿಂದ ಬೇಸತ್ತ ಮಹಿಳೆ ಠಾಣೆಗೆ ದೂರನ್ನ ನೀಡಿದರು. ಗದಗದ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದಂತ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಟೀಂ ಇಂಡಿಯಾ ಪರ 123 ಟೆಸ್ಟ್ ಪಂದ್ಯಗಳಲ್ಲಿ ಕಣಕ್ಕಿಳಿದಿರುವ ಕೊಹ್ಲಿ 210 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟ್ ಬೀಸಿದ್ದಾರೆ. 16,608 ಎಸೆತಗಳನ್ನು ಎದುರಿಸಿರುವ ಕೊಹ್ಲಿ ಒಟ್ಟು 9,230 ರನ್ ಕಲೆ ಹಾಕಿದ್ದಾರೆ. 30 ಶತಕ ಹಾಗೂ 31 ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಅಜೇಯವಾಗಿ 254 ರನ್ ವೈಯಕ್ತಿಕ ಗರಿಷ್ಠ ಸ್ಕೋರ್ ಆಗಿದೆ. ಇನ್ನು ಭಾರತ ಟೆಸ್ಟ್ ತಂಡವನ್ನು 68 ಪಂದ್ಯಗಳಲ್ಲಿ ಮುನ್ನಡೆಸಿದ್ದಾರೆ. ಕೊಹ್ಲಿ ನಾಯಕತ್ವದಲ್ಲಿ ಟೀಂ ಇಂಡಿಯಾ 40 ಪಂದ್ಯಗಳಲ್ಲಿ ಜಯ ಸಾಧಿಸಿದರೆ ಕೇವಲ 17 ಮ್ಯಾಚ್ಗಳಲ್ಲಿ ಮಾತ್ರ ಸೋಲು ಅನುಭವಿಸಿದೆ. ಈ ಮೂಲಕ ವಿರಾಟ್ ಕೊಹ್ಲಿ ಭಾರತ ಟೆಸ್ಟ್ ತಂಡದ ಅತ್ಯಂತ ಯಶಸ್ವಿ ನಾಯಕ ಎನಿಸಿಕೊಂಡಿದ್ದಾರೆ. ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಬೆನ್ನಲ್ಲೇ ವಿರಾಟ್ ಕೊಹ್ಲಿಯು ಟೆಸ್ಟ್ಗೆ ವಿದಾಯ ಹೇಳಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಹೀನಾಯ ಸೋಲಿನ ಬೆನ್ನಲ್ಲೇ ಬಿಸಿಸಿಐ ರೋಹಿತ್ಗೆ ತಂಡದ ಭಾಗವಾಗಿಲ್ಲ ಅನ್ನೋದನ್ನ ಮೊದಲೇ ತಿಳಿಸಿತ್ತು. ಆದರೆ ಕೊಹ್ಲಿಗೆ ನಿವೃತ್ತಿ ಬಗ್ಗೆ ಮತ್ತೊಮ್ಮೆ ಯೋಚಿಸುವಂತೆ ಬಿಸಿಸಿಐ ಹೇಳಿತ್ತು ಎನ್ನಲಾಗಿದೆ. ಭಾರತ ಪಾಕಿಸ್ತಾನದ ನಡುವಿನ ಯುದ್ಧದ ಹಿನ್ನೆಲೆಯಲ್ಲಿ ಮುಂದೂಡಿಕೆಯಾಗಿದ್ದ ಐಪಿಎಲ್ ಟೂರ್ನಿ ಮೇ 17ರಿಂದ ಪುನಾರಂಭವಾಗಲಿದೆ. ಮೇ 17ರಂದು ಆರ್ಸಿಬಿ ವರ್ಸಸ್ ಕೆಕೆಆರ್ ನಡುವೆ ಸೆಣಸಾಟ ನಡೆಯಲಿದೆ. ದೇಶದ 6 ನಗರಗಳ 6 ಮೈದಾನಗಳಲ್ಲಿ ಉಳಿದಂತ 17 ಪಂದ್ಯಗಳು ನಡೆಯಲಿವೆ. ಭಾನುವಾರದಂದು ತಲಾ 2 ಪಂದ್ಯಗಳು ನಡೆಯಲಿದೆ. ಮೇ 29ರಂದು ಮೊದಲ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದೆ. ಮೇ 30ರಂದು ಎಲಿಮಿನೇಟರ್ ಮ್ಯಾಚ್ ನಡೆಯಲಿದೆ. ಜೂನ್ 1ರಂದು 2ನೇ ಕ್ವಾಲಿಫೈಯರ್ ಪಂದ್ಯ ನಡೆಯಲಿದೆ. ಜೂನ್ 3ರಂದು ಐಪಿಎಲ್ ಫೈನಲ್ ಪಂದ್ಯ ನಡೆಯಲಿದೆ.